ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸವಿನಯ ಕಾನೂನು ಭಂಗ ಚಳವಳಿ ಮತ್ತು ತುಂಡು ಮೇಜಿನ ಸಮ್ಮೇಳನಗಳು ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಹಿಂದೆ ತರಗತಿಯೊಳಗೆ ಅಸಹಕಾರ ಚಳವಳಿ 1920 ಯಾವುದು ಅಸಹಕಾರ ಚಳುವಳಿಯ ಬಗ್ಗೆ ಚರ್ಚೆನ ಮಾಡ್ತಾ ಹೋದ್ವಿ. 1922ರ ಚೌರಿ ಘಟನೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. 1927ರ ಸೈಮನ್ ಆಯೋಗದ ಬಗ್ಗೆ ಏನು ಮಾಡ್ತಾ ಹೋದ್ವಿ, ಚರ್ಚೆನ ಮಾಡ್ತಾ ಹೋದ್ವಿ. ಈ ಒಂದು ತರಗತಿಯೊಳಗೆ ಸವಿನಯ ಕಾನೂನು ಭಂಗ ಚಳುವಳಿ ಮತ್ತು ತುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಏನಿದು ಸವಿನಯ ಕಾನೂನು ಭಂಗ ಚಳವಳಿ? ಏನು ಕಾನೂನು ಭಂಗ ಚಳುವಳಿಯ ನೇತೃತ್ವ ವಹಿಸಿಕೊಂಡಂಥ ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ, ವೈಸ್ರಾಯ್ ಇರ್ವಿನ್ ರವರ ಮುಂದೆ ಉಪ್ಪಿನ ಮೇಲಿನ ತೆರಿಗೆಯ ರದ್ದತಿ ಸೇರಿದಂತೆ 11 ಬೇಡಿಕೆಗಳನ್ನು ಸಲ್ಲಿಸ್ತಾ ಹೋಗ್ತಾರೆ. ಈ ಒಂದು ಬೇಡಿಕೆಗಳು ಈಡೇರದ ಹೋದಲ್ಲಿ ಕಾನೂನು ಭಂಗ ಚಳುವಳಿ ಆರಂಭಿಸುವುದಾಗಿ ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಏನು ಈ ಕಾನೂನು ಭಂಗ ಚಳುವಳಿ ಪ್ರಾರಂಭಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ, ಉಪ್ಪಿನ ಮೇಲೆ ಏನು ಮಾಡಿಬಿಡ್ತಾರೆ, ತೆರಿಗೆನ ವಿಧಿಸ್ತಾ ಹೋಗ್ತಾರೆ. ಯಾರು? ಬ್ರಿಟಿಷರು. ಜೊತೆಗೆ ಈ ಒಂದು ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗಿಬೇಕು ಅಂದ್ಕೊಂಡು ಮತ್ತು ಅದರ ಜೊತೆಗೆ 11 ಬೇಡಿಕೆಗಳನ್ನು ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ವೈಸ್ರಾಯದಂಥ ಇರ್ವಿನ್ಗೆ ಸಲ್ಲಿಸ್ತಾ ಹೋಗ್ತಾರೆ. ಒಂದು ವೇಳೆ ಈ ಬೇಡಿಕೆಗಳನ್ನು ನೀವು ಈಡೇರದ ಹೋದಲ್ಲಿ ಕಾನೂನು ಭಂಗ ಚಳುವಳಿ ಆರಂಭಿಸುವುದಾಗಿ ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಆದರೆ ಇರ್ವಿನ್ ಅವರ ಬೇಡಿಕೆಗಳನ್ನು ಏನು ಮಾಡೋಂಗಿಲ್ಲ, ಪರಿಗಣಿಸಂಗಿಲ್ಲ. ಇದರ ಪರಿಣಾಮವಾಗಿ ಏನಾಗ್ತೈತಿ, ಗಾಂಧೀಜಿಯವರು 1930ರೊಳಗೆ ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರದ ದಂಡಿಯವರೆಗೆ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರಟು ದಂಡಿಯ ಒಂದು ಕಡಲ ತೀರದಲ್ಲಿ ತಾವೇ ಉಪ್ಪು ತಯಾರಿಸಿ ಏನು ಮಾಡ್ತಾ ಹೋಗ್ತಾರೆ, ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಅಂದ್ರೆ ಗಾಂಧೀಜಿಯವರು 1930ರೊಳಗೆ ಸಬರಮತಿಯಿಂದ ಹಿಡಿದು, ಈ ಸಬರಮತಿ ಅನ್ನೋದು ಆಶ್ರಮನೂ ಐತಿ ಮತ್ತು ಸಬರಮತಿ ಅನ್ನೋದು ನದಿನೇ ಐತಿ, ಹುಷಾರವಿ. ಮತ್ತು ಆಶ್ರಮ ಮತ್ತು ಇದು ಆಶ್ರಮ ಒಂದೊಂದು ಕಡೆ ಭೌಗೋಳಿಕ ಆಧಾರದ ಮೇಲೆ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಈ ಸಬರಮತಿಯಿಂದ ಹಿಡಿದು ಸೂರತ್ ಸಮೀಪದ ಒಂದು ಸಮುದ್ರ ತೀರದ ದಂಡಿಯವರಿಗೆ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ತಾವೇ ಉಪ್ಪು ತಯಾರಿಸಿ ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭವನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಘಟನೆಯನ್ನು ಇತಿಹಾಸದಲ್ಲಿ ಏನಂತ ಕರಿತಾವಪ್ಪ ಅಂದ್ರೆ, ದಂಡಿ ಸತ್ಯಾಗ್ರಹ ಅಂತಂದು ಕರಿತಾ ಹೋಗ್ತಾರೆ. ಯಾವ ಸತ್ಯಾಗ್ರಹ ಅಂತ ಕರಿತೀವಿ? ದಂಡಿ ಸತ್ಯಾಗ್ರಹ ಅಂತಂದು ಕರಿತಾ ಹೋಗ್ತೀವಿ. ಈ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಕರ್ನಾಟಕದಿಂದ 18 ವರ್ಷದ ಮೈಲಾರ್ ಮಹಾದೇವಪ್ಪನವರು ಏನಾಗಿರ್ತಾರೆ, ಭಾಗವಹಿಸಿರ್ತಾರೆ. ಯಾರು? 18 ವರ್ಷದ ಮೈಲಾರ್ ಮಹಾದೇವಪ್ಪನವರು ಭಾಗವಹಿಸಿರೋದು ಕಂಡು ಬರ್ತಾ ಹೋಗ್ತದೆ. ಈ ಕಾನೂನು ಭಂಗ ಚಳುವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದಂಥ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಭಾಯ್ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ ಮೊದಲಾದಗೊಂಡ ಸಾವಿರಾರು ಜನರನ್ನು ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷರು ಬಂಧಿಸ್ತಾ ಹೋಗ್ತಾರೆ. ಈ ಚಳುವಳಿಯು ದೇಶದ ಒಂದು ನಾನಾ ಭಾಗಗಳಲ್ಲಿ ಏನಾಗ್ತೈತಿ, ವ್ಯಾಪಿಸ್ತಾ ಇತ್ತು. ಕರ್ನಾಟಕದಲ್ಲಿ ಕೂಡ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ಕಂಡು ಬರ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಇದರ ನಡುವೆ ಈ ಹಿಂದೆ ಪ್ರಸ್ತಾಪಿಸಿದಂತೆ ಲಂಡನ್ನಲ್ಲಿ ಭಾರತೀಯ ಜನಪ್ರತಿನಿಧಿಗಳ ಒಂದು ಸಮಾವೇಶವನ್ನು 1930ರಾಗ ಕರೀತಾ ಹೋಗ್ತಾರೆ. ಹೇಳಿದರು, ಸೈಮನ್ ಆಯೋಗ ಬಂದಾಗ ಎಲ್ಲ ಕಡೆ ನಾವೇನು ಮಾಡಿದ್ವಿ, ಪ್ರತಿಭಟನೆಯನ್ನು ಮಾಡಿದ್ವಿ. ಅವಾಗ ನಮ್ಮನ್ನು ಭಾರತೀಯರು ಸುಮ್ಮನಿಸೋಕ್ಕಾಗಿ ಇನ್ನು ಮುಂದೆ ನಾವು ಒಂದು ಭಾರತೀಯರ ಪ್ರತಿನಿಧಿಗಳನ್ನು ಒಳಗೊಂಡಂತೆ ನಾವು ಒಂದು ಸಮಾವೇಶಗಳನ್ನು ಕರಿತೀವಿ ಅಂತಂದು ಹೇಳಿರ್ತಾರೆ. ಅದೇ ರೀತಿ 1930ರಾಗೆ ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನು ಕರಿತಾ ಹೋಗ್ತಾರೆ. ಇದನ್ನು ಒಂದನೇ ದುಂಡು ಮೇಜಿನ ಪರಿಷತ್ತು ಅಂತಂದು ಕರಿತಾ ಹೋಗ್ತಾರೆ. ಇದರಿಂದ ಭಾರತೀಯರನ್ನು ಹೊರತುಪಡಿಸಿ ಸರ್ಕಾರ ಏಕಮುಖವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ವ್ಯಕ್ತವಾಗ್ತೈತಿ. ಅಂದ್ರೆ ಈ ರೀತಿಯ ಸಮಾವೇಶಗಳು ಮಾಡೋದ್ರಿಂದ ಭಾರತೀಯರನ್ನು ಬಿಟ್ಟು ಸರ್ಕಾರ ಏಕಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದು ಅವರಿಗೆ ವ್ಯಕ್ತ ಆಗ್ತೈತಿ.
ಈ ಸಮಾವೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಸ್ಪೃಶ್ಯರನ್ನು ಪ್ರತ್ಯೇಕವಾಗಿ ಪ್ರತಿನಿಧಿಸುವಂಥ ಅವಕಾಶವನ್ನು ಕಲ್ಪಿಸಲಾಗಿತ್ತು. ನೋಡಿರಿ, ಒಂದು ರೀತಿಯ ಪಾಸಿಟಿವ್ ರೆಸ್ಪಾನ್ಸ ಬರ್ತೈತಿ. ಅಲ್ಲಿ ಒಂದನೇದು ದುಂಡು ಮೇಜಿನ ಸಮ್ಮೇಳನದೊಳಗೆ ಏನು ಮಾಡ್ತಾ ಹೋಗ್ತಾರೆ, ಮೊಟ್ಟ ಮೊದಲನೇ ಬಾರಿಗೆ ಅಸ್ಪೃಶ್ಯರನ್ನು ಪ್ರತ್ಯೇಕವಾಗಿ ಪ್ರತಿನಿಧಿಸುವಂಥ ಅವಕಾಶವನ್ನು ಕಲ್ಪಿಸಲಾಗ್ತೈತಿ. ಈ ಸಮಾವೇಶದಲ್ಲಿ ಭಾಗವಹಿಸಲು ಆ ಸಂದರ್ಭದಲ್ಲಿ ಬಂಧಿತರಾಗಿದ್ದಂಥ ಈ ಗಾಂಧೀಜಿ ಮತ್ತು ಹಲವು ಭಾರತೀಯ ರಾಷ್ಟ್ರೀಯ ನಾಯಕರನ್ನು ಏನು ಮಾಡ್ತಾ ಹೋಗ್ತಾರೆ, ಬಿಡುಗಡೆಗೊಳಿಸ್ತಾ ಹೋಗ್ತಾರೆ. ಯಾವಾಗ ಇವನ್ನ ಸೆರೆ ಹಿಡ್ದತ್ರಪ್ಪ ಅಂದ್ರೆ ದಂಡಿ ಸತ್ಯಾಗ್ರಹ ಮಾಡಿದ್ದಕ್ಕೆ ಇವ್ರು ತಂದು ಇಲ್ಲಿ ಇಟ್ಟಿದ್ರು. ಇವರನ್ನು ಮತ್ತೆ ಯಾವ ಬಿಡುಗಡೆ ಒಂದನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಬಿಡುಗಡೆಯನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಸಮಾವೇಶದಲ್ಲಿ ಭಾಗವಹಿಸಲು ನಿರಾಕರಣೆ ಮಾಡಿದರು. ಯಾಕೆ ನಾವೇನು ಬ್ರಿಟಿಷರು ಮಾತು ಕೇಳಕ್ಕೆ ಬಂದೇವೆ, ಅವರ ಬಂದು ಕೂಡ ಹಾಕಿ ಮತ್ತು ಅವರ ಬಿಡುಗಡೆ ಮಾಡಿ ಬರ್ರಿ ನಾವು ಸಮಾವೇಶಕ್ಕೆ ಅಂತಂದು ಬರೋದಾಕೈತಿ. ಹಾಗೆ ಏನು ಮಾಡ್ತಾ ಹೋಗ್ತಾರೆ, ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಸಮಾವೇಶ ಬರಂಗಿಲ್ರಿ ಅಂತ ಹೇಳ್ತಾರೆ, ನಿರಾಕರಣೆ ಮಾಡಿಬಿಡ್ತಾರೆ. ಈ ಒಂದು ಸಮಾವೇಶದೊಳಗೆ ದೇಶೀಯ ಸಂಸ್ಥಾನದ ಪ್ರತಿನಿಧಿಗಳು, ವಿವಿಧ ಸಮುದಾಯದ ಮುಖಂಡರುಗಳಾಗಿದ್ದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು, MR ಜಯಕ್ಕರ್, ತೇಜ್ ಬಹದ್ದೂರ್ ಸಪ್ರು, ಮೊಹಮ್ಮದ್ ಅಲಿ ಜಿನ್ನಾ, ಶ್ರೀನಿವಾಸ ಶಾಸ್ತ್ರಿ ಮೊದಲಾದವರು ಏನು ಮಾಡ್ತಾ ಹೋಗ್ತಾರೆ, ಭಾಗವಹಿಸ್ತಾ ಹೋಗ್ತಾರೆ. ಯಾವ ಸಮಾವೇಶದೊಳಗೆ, ಮೊದಲನೇ ಒಂದು ದುಂಡು ಮೇಜಿನ ಸಮಾವೇಶದೊಳಗೆ. ಇಲ್ಲಿ ಡೊಮಿನಿಯನ್ ಸ್ಟೇಟಸ್ ಮತ್ತು ಜವಾಬ್ದಾರಿತ ಸರ್ಕಾರ ಮತ್ತು ಮತೀಯ ಪ್ರಾಧಾನ್ಯತೆಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಒಪ್ಪಿಗೆಯನ್ನು ಕೊಡ್ತಾ ಹೋಗ್ತಾರೆ. ಏನೇನು ಒಪ್ಪಿಗೆ ಕೊಡ್ತಾರಪ್ಪ ಅಂದ್ರೆ, ಡೊಮಿನಿಯನ್ ಸ್ಟೇಟಸ್, ಜವಾಬ್ದಾರಿತವಾದಂಥ ಸರ್ಕಾರ, ಮತೀಯ ಪ್ರಾಧಾನ್ಯತೆಗಳನ್ನು ಕುರಿತಂತೆ ಈ ಸಮಾವೇಶದಲ್ಲಿ ಒಪ್ಪಿಗೆ ಕೊಡ್ತಾ ಹೋಗ್ತಾರೆ. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲನೆಯ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಈ ಸಮಾವೇಶ ಏನಕತಿ ಪೂರ್ಣಗೊಳ್ಳಲಿಲ್ಲ. ಯಾಕಂದ್ರೆ ಪ್ರಮುಖ ನಾಯಕರ ಬರಂಗಿಲ್ಲ ಅಂದ ಮ್ಯಾಕೆ ಯಾಕೆ ಮುಗಿತೈತಿ. ಹಾಗಾಗಿ ಈ ಸಮಾವೇಶ ಅರ್ಧಂಬರ್ಧಕ್ಕೆ ಅಂದ್ರೆ ಪೂರ್ಣಗೊಳ್ಳಲಿಲ್ಲ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮನವೊಲಿಸಿ ದುಂಡು ಮೇಜಿನ ಸಮಾವೇಶದ ಉದ್ದೇಶವನ್ನು ಯಶಸ್ವಿಗೊಳಿಸುವ ದೃಷ್ಟಿಯಿಂದ ಏನು ಮಾಡ್ತಾ ಹೋಗ್ತಾರೆ, ಗಾಂಧೀಜಿ ಮತ್ತು ವೈಸ್ರಾಯದಂಥ ಇರ್ವಿನ್ ನಡುವೆ ಒಂದು ಒಪ್ಪಂದ ಆಗ್ತೈತಿ. ಯಾಕಪ್ಪ ಅಂದ್ರೆ ಆ ಒಂದು ದುಂಡು ಮೇಜಿನ ಸಮಾವೇಶ ಒಂದು ರೀತಿ ಉದ್ದೇಶಪೂರ್ವಕವಾಗಿ ಯಶಸ್ವಿಗೊಳಿಸ್ಬೇಕಂತ ನಿರ್ಧಾರ ಮಾಡಿಕೊಂಡು ಈ ಗಾಂಧೀಜಿಯವರ ನಡುವೆ ಮತ್ತು ವೈಸ್ರಾಯದಂಥ ಇರ್ವಿನ್ ನಡುವೆ ಒಂದು ಒಪ್ಪಂದವನ್ನು ಮಾಡ್ತಾ ಹೋಗ್ತಾರೆ. ಯಾವಾಗ 1931 ಮಾರ್ಚ್ 1931ರಲ್ಲಿ ಜರುಗ್ತಾ ಹೋಗ್ತೈತಿ. ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರಿತಾ ಹೋಗ್ತೀವಿ. ಯಾವಾಗ ಆಗ್ತೈತಿ, ಮಾರ್ಚ್ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತಾ ಹೋಗ್ತದೆ. ಇದರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷವು ಸವಿನಯ ಕಾನೂನು ಭಂಗ ಚಳವಳಿಯನ್ನು ನಿಲ್ಲಿಸ್ತಾ ಹೋಗ್ತಾರೆ. ಹಾಗಾಗಿ ಏನಾಗ್ತೈತಿ, ಈ ಒಂದು ಒಪ್ಪಂದದ ಮೂಲಕ ಏನಾಗ್ತೈತಿ, ಕಾಂಗ್ರೆಸ್ ಪಕ್ಷವು ಸವಿನಯ ಕಾನೂನು ಭಂಗ ಚಳವಳಿಯನ್ನು ನಿಲ್ಲಿಸ್ತಾ ಹೋಗ್ತಾರೆ. ಮತ್ತು ಎರಡನೆಯ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧಾರ ಮಾಡ್ತಾವೆ. ಈ ಒಂದನೇ ದುಂಡು ಮೇಜು ಬರೋಕ್ಕಾಗಲಿಲ್ಲ ರೀ, ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶ ನಾವು ಭಾಗವಹಿಸೋಕೆ ನಿರ್ಧಾರ ಮಾಡ್ಯಾವ ಅಂತ ಅಂದ್ಕೊಂಡು ಮೊಹಮ್ಮದ್ ಅಲಿ ಜಿನ್ನಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿರೋದು ಕಂಡು ಬರ್ತಾ ಹೋಗ್ತದೆ. ಮತ್ತು ಮುಂದಕ್ಕೆ ಬನ್ನಿ, ಒಂದನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಮುಗಿಯತ್ತೀಗ. ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಬರೋಣ. ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಏನು ಮಾಡ್ತಾ ಹೋಗ್ತಾರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡುವ ಪ್ರಸ್ತಾಪ ಮುಂದಿಟ್ಟರು. ಹೌದು, ಈ ಅಸ್ಪೃಶ್ಯರು ಮುಂದೆ ಬರ್ಬೇಕಂತಂದು ಅಂಬೇಡ್ಕರ್ ಏನು ಮಾಡಿದರು, ಇದರ ಸಮಾವೇಶದ ಮುಂದಿಟ್ಟರು. ಈ ಪ್ರಸ್ತಾಪವನ್ನು ಗಾಂಧೀಜಿ ಒಪ್ಪಲಿಲ್ಲ. ಇವ್ರಿಗೂ ಯಾಕಪ್ಪ ಗೊತ್ತಾ, ಪಾಪ ಅಂಬೇಡ್ಕರ್ ಕಷ್ಟದಿಂದ ಇದಾಗಿ ನನ್ನಂತ ಯಾರು ಕಷ್ಟಪಡಬಾರ್ದು ಅಂತಂದು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಅಸ್ಪೃಶ್ಯರಿಗೆ ಮತಕ್ಷೇತ್ರಗಳನ್ನು ಪ್ರತ್ಯೇಕ ಕೊಡ್ರಿ ಅಂತಂದು ಹೇಳ್ತಾರೆ. ಗಾಂಧೀಜಿಯವರು ಒಪ್ಪಲಿಲ್ಲ. ಅವ್ರ ತಲೆಗೆ ಏನು ತಯಾರಿಗೊತ್ತು, ಏನು ತಾರತಮ್ಯ ಆಕತ್ತೋ ಏನು ಉದ್ಧಾರಕರೋ ಅನ್ನೋದು ಒಂದು ರೀತಿಯ ವಿಭಿನ್ನತೆ ಕಾಣ್ತಾ ಹೋಗ್ತೈತಿ. ಯಾಕಪ್ಪ, ಗಾಂಧೀಜಿಯ ಪಾಸಿಟಿವ್ ರೆಸ್ಪಾನ್ಸ್ಗಳು ತಾರತಮ್ಯ ಅಂತ ಗೊತ್ತಾಗೈತಿ. ಗಾಂಧೀಜಿ ಒಂದು ವಿರೋಧಿಗಳು ಏನು ಮಾಡ್ತಾ ಹೋಗ್ತಾರೆ, ಮತಕ್ಷೇತ್ರ ಅದೇ ಈ ರೀತಿಯ ಮಾತುಗಳು ಹೇಳಬಾರ್ದು. ಯಾಕಪ್ಪ ಅಂತ ಗಾಂಧೀಜಿಯವರು ರಾಷ್ಟ್ರಪಿತ, ಅಂಬೇಡ್ಕರ್ ಒಂದು ಉದ್ದೇಶ ಒಳ್ಳೆಯದಾಗಿರ್ಬೋದು, ಗಾಂಧೀಜಿಯವರ ಒಂದು ಉದ್ದೇಶ ಒಳ್ಳೆಯದಾಗಿರ್ಬೋದು, ಏನು ಅನ್ನೋದನ್ನು ನೋಡ್ತಾವೆ. ಈ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಏನಾಗ್ತೈತಿ, ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಗ್ತೈತಿ. ಅವ್ರಿಗೆ ಬೇಕಂತ ಹೇಳ್ತಾರೆ, ಇವರು ಒಪ್ಪಂಗಲ್ಲ. ಒಂದು ರೀತಿ ಭಿನ್ನಾಭಿಪ್ರಾಯ ಮೂಡಿದಂಥ ಸಂದರ್ಭದಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಕೂಡ ಯಾವುದೇ ತೀರ್ಮಾನವಿಲ್ಲದೆ ಮುಕ್ತಾಯಗೊಳ್ತು. ಆ ಕಡೆಗೂ ಸಿಂಹಾನ ಐತಿ, ಈ ಕಡೆಗೂ ಸಿಂಹಾನ ಐತಿ.
ಅವ್ರು ನೋಡಿ ಬೇಕೇ ಬೇಕಂತ, ಇವ್ರು ನೋಡಿ ಬೇಡ ಬೇಡ ಅಂತ. ಹಾಗಾಗಿ ಇಲ್ಲಿಯೂ ಕೂಡ ಇನ್ನೇನಾಗಲಿಲ್ಲ, ಪೂರ್ಣಗೊಳ್ಳ ತೀರ್ಮಾನ ಆಗಲಿಲ್ಲ, ಹಂಗೆ ಮುಗ್ದ ಹೋಯ್ತು ಸಮಾವೇಶ. ಆದರೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, ಅಂಬೇಡ್ಕರ್ ಹೇಳಿದ್ದಂತ ಸರಿ ಅಂದದ್ದು ಅಸ್ಪೃಶ್ಯರನ್ನು ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಣೆಯನ್ನು ಮಾಡ್ತೀವಿ. ಎಲ್ಲ ಮುಗಿದ ಮ್ಯಾಗ ಬ್ರಿಟಿಷರು, ಅಂಬೇಡ್ಕರ್ ನೀ ಎಲ್ಲಿದೆಯಪ್ಪ, ನಿಮ್ಮ ಮತಕ್ಷೇತ್ರಗಳು ಪರಿಗಣನೆ ಮಾಡಿ ಅಂತ ಘೋಷಣೆ ಮಾಡು. ಗಾಂಧಿ ಸುಂದರಂಗಳ ವಿರೋಧ ಮಾಡ್ತಾರೆ. ಯಾರಿಗೆ? ಈ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡುವುದು ಏನು ಮಾಡ್ತಾವೆ, ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾ ಹೋಗ್ತಾರೆ, ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಆಯ್ತು, ತನ್ನಿವು ಬರ್ತೈತೆ ಯಾರಿಗೆ? ಬ್ರಿಟಿಷರಿಗೆ. ಒಂದೇ ಸಮಾವೇಶನೂ ಪೂರ್ಣಗೊಳ್ಳಿಲ್ಲ. ಅಲ್ಲಿ ಒಪ್ಪಂದ ಮಾಡಿಸಿ 1931 ಗಾಂಧಿ ಎರ್ವಿನ್ ಒಪ್ಪಂದ. ಎರಡನೇ ಸಮಾವೇಶದಾಗ ಅಂಬೇಡ್ಕರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರ ಬೇಕು ಅಂತಂದು ಒಪ್ಪಿಗೆ ಕೇಳಿದರು. ಇವರು ಗಾಂಧೀಜಿಯವರು ಬ್ಯಾಡ ಅಂತಾರೆ. ಇವರಿಬ್ಬರದಾಗ ಏನಾಯ್ತು, ಸಮಾವೇಶ ಪೂರ್ಣಗೊಂಡು ನಾವೇನಾರ ಮಾಡಬೇಕು ಅಂದು ಅಸ್ಪೃಶ್ಯರಿಗೆ ಏನು ಮಾಡಿದ್ವಿ, ಪ್ರತ್ಯೇಕ ಮತಕ್ಷೇತ್ರ ಕೊಟ್ಟಿವಿ. ಇದಕ್ಕೆ ಮತ್ತೆ ವಿರೋಧ ಯಾರು ಮಾಡ್ತಾದ, ಮಹಾತ್ಮ ಗಾಂಧೀಜಿಯವರು. ಅವ್ರು ಸುಮ್ಮನೆ ವಿರೋಧ ಮಾಡಕತ್ತಿಲ್ಲ. ಈಗ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಏನು ಮಾಡಿಬಿಡ್ತಾರೆ, ಪ್ರಾರಂಭ ಮಾಡಿಬಿಡ್ತಾರೆ. ಈ ಸಮಯದಲ್ಲಿ ಅಂಬೇಡ್ಕರ್ ಅವರ ಮನವೊಲಿಸುವ ಪ್ರಯತ್ನಗಳು ನಡೆದವು. ಪಾಪ ಅಂಬೇಡ್ಕರ್ ಕೂತ್ಕೊಂಡದ್ದು ಎಲ್ಲೆಲ್ಲಿದ್ದನ ಬರ್ತಾರ, ಸುಮ್ಮನೆ ಒಪ್ಕೊಳ್ರಿ ಏನನ್ನ ತಲೆ ತುಂಬಿದ್ರು ಅಂಬೇಡ್ಕರ್ಗೂ. ಇದರ ಫಲವಾಗಿ ಏನಾಗ್ತೈತಿ, ಪೂರ್ಣ ಒಪ್ಪಂದ ಆಗ್ತೈತಿ. ನೋಡ್ರಿ, ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ಅಸ್ಪೃಶ್ಯರಿಗೆ ಮೀಸಲಿಡಲಾಯಿತು. ಅಂದ್ರೆ ಸ್ವಲ್ಪರ ಬೆಣ್ಣೆ ಕೊಟ್ರೆ ನಮಗೆ ಏನು ಮಾಡಿದರು, ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳನ್ನೇನು ಮಾಡ್ತಾ ಹೋಗ್ತಾರೆ, ಅಸ್ಪೃಶ್ಯರಿಗೆ ಮೀಸಲಿಡ್ತಾ ಹೋದ್ರು. ಅಂಥ ಕಡೆಗಳಲ್ಲಿ ಅಸ್ಪೃಶ್ಯ ಪ್ರತಿನಿಧಿ ಎಲ್ಲ ಜನರ ಪ್ರತಿನಿಧಿಯಾಗಿರುತ್ತಿದ್ದರು. ಪ್ರತ್ಯೇಕ ಮತಕ್ಷೇತ್ರಕ್ಕೆ ಬದಲಾಗಿ ಕೆಲವು ಕ್ಷೇತ್ರಗಳು ಅಸ್ಪೃಶ್ಯರಿಗಾಗಿ ಕಾದಿರಿಸಲ್ಪಟ್ಟವು. ಅಂಬೇಡ್ಕರ್ ಹೋರಾಡಿದಕ್ಕೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಏನಾಗ್ತೈತಿ, ಜಯ ಸಿಗ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಬ್ರಿಟಿಷ್ ಸರ್ಕಾರವು ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪದ ಒಂದು ಸರ್ಕಾರ, ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವನ್ನು ರಚಿಸಲು ಸೂಚನೆ ಮಾಡ್ತೀವಿ. ಬ್ರಿಟಿಷ್ ಸರ್ಕಾರ ಹೇಳಕತ್ತೈತಿ ಏನಂತ, ಕೇಂದ್ರದೊಳಗೆ ಒಕ್ಕೂಟ ಸ್ವರೂಪದ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮಾಡ್ಕೊಳ್ರಿ, ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರವನ್ನು ರಚಿಸೋಕೆ ಸೂಚನೆ ನೀಡ್ತದೆ. ಈ ಹಿನ್ನೆಲೆಯಲ್ಲಿ 3ನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶವನ್ನು 1932 ಕರಿತಾ ಹೋದರು. ಯಾವಾಗ? 1932. ಸರ್ಕಾರವು ಪ್ರಸ್ತಾಪಿಸಿದಂಥ ವ್ಯವಸ್ಥೆಯನ್ನು ಧಿಕ್ಕರಿಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ಏನು ಮಾಡ್ತು, ಈ ಬ್ರಿಟಿಷ್ ಸರ್ಕಾರ ಒಕ್ಕೂಟದ ಸ್ವರೂಪದ ಸರ್ಕಾರ, ಪ್ರಾಂತೀಯ ಸರ್ಕಾರ ಅಂತಂದು ರಚಿಸೋಕೆ ಸೂಚನೆ ಕೊಡ್ತು. ಇದನ್ನ ಮೇರೆಗೆ ಏನು ಮಾಡ್ತಾ ಹೋಗ್ತಾರೆ, ದುಂಡು ಮೇಜಿನ ಸಮ್ಮೇಳನ ಕರಿತಾವ್ರು. ಆದರೆ ಕಾಂಗ್ರೆಸ್ ಸಮಾವೇಶ ಏನು ಮಾಡ್ತು, ಈ ಸಮಾವೇಶದೊಳಗೆ ಭಾಗವಹಿಸಲೇ ಇಲ್ಲ. ಆ ದುಂಡು ಮೇಜಿನ ಪರಿಷತ್ತುಗಳ ಪರಿಣಾಮವಾಗಿ ಆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾ ಹೋಗ್ತೈತಿ, 1935 ಭಾರತ ಸರ್ಕಾರದ ಶಾಸನವನ್ನು ಜಾರಿಗೊಳಿಸ್ತಾ ಹೋಗ್ತೈತಿ. ಬರಲಿಲ್ಲ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಬ್ರಿಟಿಷ್ ಸರ್ಕಾರವು 1935 ಭಾರತ ಸರ್ಕಾರ ಶಾಸನವನ್ನು ಜಾರಿಗೊಳಿಸ್ತಾ ಹೋಗ್ತೈತಿ. ಈ ಶಾಸನವು ಭಾರತ ಒಕ್ಕೂಟ ರಚನೆ, ಈ ಕಾಯ್ದೆಯೊಳಗೆ ಭಾರತ ಒಕ್ಕೂಟ ರಚನೆ, ಪ್ರಾಂತೀಯ ಸ್ವಾಯತ್ತತೆಯ ಅವಕಾಶಗಳನ್ನು ಕಲ್ಪಿಸ್ತಾ ಇತ್ತು. ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವು. ಇದರಿಂದಾಗಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದವು. ಜೊತೆ ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರವನ್ನು ರಚಿಸ್ತಾ ಹೋಯಿತು. ನೋಡಿರಿ, ಇಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಚುನಾವಣೆಗಳು ನಡೀತಾ ಇದ್ವು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಹೋಗ್ತೈತಿ, ಬಹುಮತ ಪಡೆದು ಒಕ್ಕೂಟ ಸರ್ಕಾರವನ್ನು ರಚಿಸ್ತಾ ಹೋಗ್ತು. ಈ ವೇಳೆಗೆ ಎರಡನೇ ಮಹಾಯುದ್ಧ ಆರಂಭಗೊಂಡು ಯುರೋಪಿನ ರಾಜಕೀಯ ವಿದ್ಯಮಾನಗಳ ಒಂದು ಭಾಗವಾಗಿ ಭಾರತದ ವೈಸ್ರಾಯ್ ಏನು ಮಾಡ್ತಾ ಹೋಗ್ತಾನೆ, ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿದನು. ನೋಡ್ರಿ, ಭಾರತದ ಮಾತು ಕೇಳಂಗಿಲ್ಲ, ಏನು ವೈಸ್ರಾಯ್ ಈ ಬ್ರಿಟಿಷರು ನಮ್ಮನ್ನು ಏನು ಮಾಡಿಬಿಟ್ಟಿರ್ತಾರೆ ನೋಡಿ. ಆ ಭಾರತೀಯ ಪರವಾಗಿ ಏನು ಮಾಡ್ತಾ ಹೋಗ್ತಾರೆ, ಜರ್ಮನಿಯ ವಿರುದ್ಧ ಯುದ್ಧ ಘೋಷಣೆ ಮಾಡ್ತಾ ಹೋಗ್ತಾರೆ. ಮತ್ತು ಸುಮ್ಮನಿರಲ್ಲ, ಇದನ್ನೇನು ಕಾಂಗ್ರೆಸ್ ಪ್ರತಿಭಟಿಸಿ ಮಂತ್ರಿಮಂಡಲದಿಂದ ಹೊರ ಬರ್ತಾ ಹೋಗ್ತೈತಿ. ಏನ್ರಿ ನಿಮ್ಮ ತಿಳಿದ ಮಾಡಿದ್ರೆ ಹೆಂಗೆ ಅಂತಂದು ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಮಂತ್ರಿಮಂಡಲದಿಂದ ಹೊರ ಬರ್ತಾ ಹೋಗ್ತೈತಿ. ವೈಸ್ರಾಯನ ತೀರ್ಮಾನವನ್ನು ವಿರೋಧಿಸಿ ಗಾಂಧೀಜಿ ವೈಯಕ್ತಿಕ ಸತ್ಯಾಗ್ರಹ ಸಾರ್ತಾ ಹೋಗ್ತಾರೆ.
ಏನಪ್ಪ ನೀನು ಏನು ಒಬ್ಬನ ಎಷ್ಟು ಜನ ಇದ್ದರೆ ನೀನೋ ಒಬ್ಬನ ತೀರ್ಮಾನ ತಗೊಂಡು ಏನಂತಂದು ಒಬ್ಬರೇ ಏನು ಮಾಡ್ತಾ ಹೋಗ್ತಾರೆ, ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹವನ್ನು ಮಾಡ್ತಾ ಹೋಗ್ತಾರೆ. ಆಗ ಭಾರತೀಯರನ್ನು ತೃಪ್ತಿಪಡಿಸಲು ಸ್ಟಾಫೋರ್ಡ್ ಕ್ರಿಪ್ಸ್ ಅವರನ್ನು ಸಂಧಾನಕ್ಕಾಗಿ ಕಳುಹಿಸಲಾಯಿತು. ಯಾರನ್ನು ಕಳಿಸಲಾಯಿತು? ಸ್ಟಾಫೋರ್ಡ್ ಕ್ರಿಪ್ಸ್ ಅವರನ್ನು ಸ್ವಲ್ಪ ಅವ್ರನ್ನ ಏನು ಮಾಡು ಸಮಾಧಾನ ಪಡಿಸ್ಪ ಅಂತಂದು ಕಳಿಸ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ತರಗತಿಯೊಳಗೆ ಸವಿನಯ ಕಾನೂನು ಭಂಗ ಚಳವಳಿ ಮತ್ತು 3 ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ 3 ಸಮ್ಮೇಳನಗಳು ಎಷ್ಟ್ರಾಗ ಬರ್ತಾ ಹೋಗ್ತಾವಪ್ಪ ಅಂದ್ರೆ ಒಟ್ಟು 3 ಸಮ್ಮೇಳನಗಳು ನಡೀತಾ ಹೋಗ್ತವೆ. 1931 ಮೊದಲನೇ ದುಂಡು ಮೇಜಿನ ಸಮ್ಮೇಳನ, 1931 ಎರಡನೇ ದುಂಡು ಮೇಜಿನ ಸಮ್ಮೇಳನ, 1932 ಮೂರನೇ ದುಂಡು ಮೇಜಿನ ಸಮ್ಮೇಳನ. ಈ 1ನೇ ದುಂಡು ಮೇಜಿನ ಸಮ್ಮೇಳನೊಳಗೆ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತೈತಿ. 2ನೇ ದುಂಡು ಮೇಜಿನ ಸಮ್ಮೇಳನೊಳಗೆ ಪುನಃ ಒಪ್ಪಂದ ಆಗ್ತೈತಿ. 3ನೇ ದುಂಡು ಮೇಜಿನ ಸಮ್ಮೇಳನೊಳಗೆ 1935 ಭಾರತ ಶಾಸನ ಕಾಯ್ದೆ ಜಾರಿಗೆ ಬರ್ತಾ ಹೋಗ್ತದೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.